ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ನಿಮ್ಮ ಮುಖ ಆಗಿರ್ಬೋದು, ಕೈ ಕಾಲು ಮೈ ಬಣ್ಣ ಎಲ್ಲನೂ ಬೆಳ್ಳಗೆ ಮಾಡೋಕ್ಕೋಸ್ಕರ ಒಂದು ಜಪಾನೀಸ್ದು ಫೇಸ್ ಕ್ರೀಮ್ ಅಂತ ಅಥವಾ ಬಾಡಿ ವಾಶ್ ಕ್ರೀಮ್ ಅಂತಲೂ ಹೇಳ್ಬೋದು. ಎರಡಕ್ಕೂ ಅಪ್ಲೈ ಆಗುತ್ತೆ. ಇದನ್ನು ನಾನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇದು ನಿಮಗೆ ಇಮಿಡಿಯೇಟ್ಲಿನೇ ನಿಮ್ಗೆ ರಿಸಲ್ಟ್ ಇರ್ತದೆ, ಅಷ್ಟು ಒಳ್ಳೆಯ ಕ್ರೀಮ್ ಇದನ್ನು ನೀವು ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ಕ್ರೀಮನ್ನು ತಯಾರು ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಇವಾಗ ಫಸ್ಟು ನೀವು ಊಟ ಮಾಡೋ ರೈಸ್ ಯಾವುದು, ಬಾಸ್ಮತಿ ರೈಸ್ ಇರ್ಬೋದು, ಚಿಕ್ಕದ ಅಕ್ಕಿ ಇರ್ಬೋದು, ಯಾವುದೇ ಇದು ಅದು ಅಂತ ಏನಿಲ್ಲ, ಯಾವುದೇ ವೆರೈಟಿ ಅಕ್ಕಿ ಆದರೂ ನಡೆಯುತ್ತೆ. 1 ಕಪ್ ಅಕ್ಕಿ ತೆಗೆದುಕೊಳ್ಳಿ. 1 ಕಪ್ ಅಂದರೆ ಒಂದು ಚಿಕ್ಕ ಕಪ್ ಅಂದರೆ ಸ್ವಲ್ಪ ಇಷ್ಟು, ಒಂದು ಹತ್ತತ್ರ ಒಂದು 3 ಇಂದ 4 ಚಮಚದಷ್ಟು ಅಕ್ಕಿ ತೆಗೆದುಕೊಂಡು ಫಸ್ಟ್ ಅದನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊಂಬಿಡಿ. ತೊಳ್ಕೊಂಡು ಆದಮೇಲೆ ಅದಕ್ಕೆ ನೀರು ಹಾಕಿಬಿಟ್ಟು ರೈಸನ್ನು ಕುದಿಸಾಕಿಡಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಇದನ್ನು ರಾತ್ರಿ ನೆನೆಸಿಬಿಟ್ಟು ಅಕ್ಕಿನ ರೈಸನ್ನು ಮಾಡಿದ್ರೂ ತುಂಬಾ ಒಳ್ಳೆಯದು. ಆಗದೆ ಇದ್ದವರು ಮರಿತಾರೆ, ಇಮಿಡಿಯೇಟ್ಲಿನೇ ಬೇಕಪ್ಪ, ನೆನಪಾಗಿರಲ್ಲ, ಅದು ಬೇಕು ಅಥವಾ ಎಲ್ಲೇ ಪಾರ್ಟಿಗೆ ಹೋಗಬೇಕಾಗಿರ್ತದೆ, ನಮಗೆ ಈ ಕ್ರೀಮನ್ನು ಹಚ್ಕೊಂಡು ಬೇಗ ರೆಡಿ ಆಗಬೇಕು ಅನ್ನೋವಂಥವ್ರಿಗೂ ಇದು ಅರ್ಜೆಂಟಲ್ಲಿ ಮಾಡ್ಬೋದು. ಆದರೆ ನೈಟ್ ನೆನೆಸಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ನಿಮ್ಗೆ ತಿಳಿತದೆ. ಇದು ಹೇಗೆ ಮಾಡೋದಂದರೆ, ಫಸ್ಟ್ ಅಕ್ಕಿ ತೊಳೆದಾದ್ಮೇಲೆ ನೀವು ಅದಕ್ಕೆ ರೈಸಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ಅದು ಬೇಯಿಸೋಕ್ಕಿಟ್ಬಿಡಿ. ಬೇಯಿಸೋಕ್ಕಿಟ್ಟಾದ್ಮೇಲೆ ಹಾಫ್ ರೈಸ ಬೇಯಬೇಕು, ಫುಲ್ಲನ್ನು ಬೇಯಿಸೋಕ್ಕೋಗ್ಬೇಡಿ. ಅರ್ಧ ಅಂದರೆ ಅರ್ಧ ಹಾಫ್ ರೈಸ್ ಅಷ್ಟು ಬೇಯಿಸ್ಬಿಡಿ. ಅರ್ಧ ಬೆಂದಾದಮೇಲೆ ಅದಕ್ಕೇನು ಮಾಡಬೇಕು, ಹಸಿ ಹಾಲನ್ನು 1 ಕಪ್ನಷ್ಟು ಮತ್ತೆ ಹಾಕಿಬಿಟ್ಟು ಮತ್ತೆ ಬಾಯ್ಲ್ ಮಾಡೋಕ್ಕಿಡಿ. ಮತ್ತೆ ಅವಾಗ ಇನ್ನು ಅರ್ಧ ಬೆಂದಿರ್ತದಲ್ಲ, ಇನ್ನು ಅರ್ಧನ ಮತ್ತೆ ಬೇಯುತ್ತೆ ಹಾಲಲ್ಲಿ ಬೆಂದಾದಮೇಲೆ ಅದನ್ನು ಆರಿಸ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ರೈಸನ್ನು ಬೇಯಿಸಿರ್ತಿರಲ್ಲ ಅದನ್ನು ಅದರಲ್ಲಿ ಹಾಕ್ಕೊಂಡು ಆದಮೇಲೆ ಅದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂತಂದರೆ, ಅದು ಗಟ್ಟಿ ಇದ್ದರೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಗತೆ ರುಬ್ಕೊಂಬಿಡಿ. ತರ್ತರೆಯಾಗಿರಬಾರ್ದು, ಫುಲ್ಲು ನುಣ್ಣಗೆ ರುಬ್ಕೊಂಬಿಡಿ. ಒಂಥರ ಕ್ರೀಮ್ ಥರ ರುಬ್ಕೋಬೇಕು. ಅಷ್ಟು ನುಣ್ಣಗೆ ರುಬ್ಬಿ ಆದಮೇಲೆ ಅದನ್ನೊಂದು ಕಪ್ಪಲ್ಲಿ ತೆಗೆದುಕೊಂಡು ಅದಕ್ಕೆ ಮತ್ತೆ ಏನೇನು ಮಿಕ್ಸ್ ಮಾಡಬೇಕಂದ್ರೆ, ಬಾದಾಮಿ ಎಣ್ಣೆ ಇರುತ್ತಲ್ವ, ಅದು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ವಿಟಾಮಿನ್ ಇ ಟ್ಯಾಬ್ಲೆಟು 1 ಅಥವಾ 2 ಅದನ್ನು ಹಾಕಿ. ಆಮೇಲೆ ಅದ್ರ ಜೊತೆಯೇ ನಿಮ್ಮ ಏನಪ್ಪ ಅಂದ್ರೆ ಗ್ಲೀಸ್ರಿನ್ ಏನು ಕೆಲಸ ಮಾಡ್ತದೆ ಅಂದ್ರೆ, ಡ್ರೈ ಸ್ಕಿನ್ ಇದ್ರೆ ಮಾಯ್ಶ್ಚರೈಸಿಂಗ್ ಕೊಡ್ತದೆ. ಅದಕ್ಕೋಸ್ಕರ ಡ್ರೈ ಇದ್ದವ್ರಿಗೂ ತುಂಬ ಯೂಸು. ಆಮೇಲೆ ಡ್ರೈ ಇಲ್ಲದೇ ಇದ್ದವ್ರಿಗೂ ಅಷ್ಟೇ ಗ್ಲೋಯಿಂಗ್ ಕೊಡ್ತದೆ. ಒಂಥರ ಸಣ್ಣ ಮಕ್ಕಳ ಸ್ಕಿನ್ ಬರುತ್ತಲ್ಲ, ಸಾಫ್ಟ್ ಆ ಥರ ಆಗ್ತದೆ. ಗ್ಲೀಸ್ರಿನ್ನು ಖಂಡಿತ ಹಾಕಿ, ಅದು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇವೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂಥರ ಕ್ರೀಮಿ ಥರ ಆಗುತ್ತೆ. ಕ್ರೀಮಿ ಥರ ಆದಮೇಲೆ ಅದಕ್ಕೇನು ಮಾಡಬೇಕಂದ್ರೆ, ನೀವನ್ನು ಫಸ್ಟ್ ಅಪ್ಲೈ ಕೈಗೇ ಅಪ್ಲೈ ಮಾಡೋದನ್ನು ಹೇಳ್ತೀನಿ. ಮುಖಕ್ಕೂ ಅಪ್ಲೈ ಮಾಡೋದು, ಕೈಗೆ ಅಪ್ಲೈ ಮಾಡ್ಬೋದು, ಕಾಲಿಗೆ ಮೈ ಬಣ್ಣಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ನೀವು ಇದನ್ನು ಅಪ್ಲೈ ಮಾಡಿ ಒಂದು 20 ಇಂದ 30 ಮಿನಿಟ್ಸ್ ಬಿಟ್ಟಾದಮೇಲೆ ಸ್ನಾನ ಮಾಡಬೇಕು. ಆವಾಗ ನಿಮಗೆ ಇದು ಒಳ್ಳೆ ರಿಸಲ್ಟ್ ತಿಳಿತದೆ. ಅಪ್ಲೈ ಮಾಡೋಗೂ ಅದು ಒಂದು ಮೆಥಡ್ ಇದೆ. ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಬಿಡೋದಲ್ಲ, ಒಂದು ಲೇಯರನ್ನು ಹಚ್ಕೋಬೇಕು, ಅಪ್ಲೈ ಮಾಡಬೇಕು, ಮಸಾಜ್ ಥರ ಮಾಡ್ತಾನೆ ಹೋಗಬೇಕು, ಮತ್ತು ಇನ್ನೊಂದು ಲೇಯರ್ ಹಚ್ಕೋಬೇಕು, ಮತ್ತೆ ಮಸಾಜ್. ಹೀಗೆ ಒಂದು 5 ರಿಂದ 10 ನಿಮಿಷ ಪೂರ್ತಿನ ನೀಟಾಗಿ ಅಪ್ಲೈ ಮಾಡ್ಕೊತ ಬನ್ನಿ. ಕ್ಲೀನಾಗಿ ಅಪ್ಲೈ ಮಾಡಿ ಆಮೇಲೆ 20 ಇಂದ 30 ಮಿನಿಟ್ಸನ್ನು ಬಿಟ್ಟು ಆದಮೇಲೆ ನೀವು ಮತ್ತೆ ಡ್ರೈ ಆಗಿರ್ತದಲ್ಲ, ಅವಾಗ ಏನು ಮಾಡಬೇಕು, ಮತ್ತೆ ಕೈಯನ್ನು ನೀರು ಹಸಿ ಮಾಡಿಕೊಂಡು ಮತ್ತೆ ನೀಟಾಗಿ ಮಸಾಜ್ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಕೊಬೋದು. ಈ ಥರ ವಾಶ್ ಮಾಡ್ಕೊಂಡು ನೋಡಿ, ಇಮ್ಮಿಡಿಯೇಟ್ಲಿ ರಿಸಲ್ಟ್ ತಿಳಿತದೆ. ನಿಮ್ಮ ಸ್ಕಿನ್ ಯಾವ್ಯಾವ ಥರ ಆಗ್ತದೆ ಅಂದ್ರೆ, ಸ್ಕಿನ್ ಗ್ಲೋ ಆಗ್ತದೆ. ಆಮೇಲೆ ನಿಮ್ಮದು ಸನ್ ಟ್ಯಾನ್ ಆಗಿರ್ತದಲ್ಲ ಅದು ಸಹ ಹೊರಟೋಗ್ತದೆ. ಆಮೇಲೆ ಕಪ್ಪು ಕಲೆಗಳಿರ್ತದಲ್ಲ ಅದು ಸಹ ಫುಲ್ ಕ್ಲೀನ್ ಆಗ್ತದೆ. ಅವು ಏನೂ ಉಳಿಯೋದೇ ಇಲ್ಲ. ಅಷ್ಟು ಒಳ್ಳೆ ಕ್ರೀಮ್ ಇದನ್ನು ಟ್ರೈ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.